ನಮಸ್ಕಾರ ಎಲ್ರಿಗೂ. ನಾನು ಇದಕ್ಕಿಂತ ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ. ನಾನು ಸಿನಿಮಾ ನೋಡಿದ್ದೆ, ಇಷ್ಟ ಆಗಿದೆ ಅಂತ. ಆವಾಗ ದೀಕ್ಷಿತ್ ಅವರು ಹೇಳಿದರು, ಇಷ್ಟ ಆಗಿರಲಿಲ್ಲ ಅಂದರೆ ಬರ್ತಿರ್ಲಿಲ್ಲ ಇವರು ಅಂತ. ಅದು ಮಾತು ನಿಜ. ಇಲ್ಲಾಂದರೆ ಇಲ್ಲಿ ತನಕ ನಾವು ಮತ್ತೆ ವಾಪಸ್ ಬಂದಿದ್ದೀವಿ ಸರ್. ಮತ್ತೆ ಎಲ್ಲರೂ ಇದ್ದಾರೆ, ಯಾಕೆಂದ್ರೆ ಜೊತೆ. ಹಾಗಾಗಿ ಅವತ್ತು ನೋಡಿದವಾಗಲೇ ಅನಿಸಿತ್ತು ನನಗೆ, ಇದೇನೋ ಬೇರೆ ನಮ್ನಿ ಇದೆ ಅಂತ. ನಾನೇನು ದೊಡ್ಡ ಆ್ಯಕ್ಟ್ರು ಅಥವಾ ಏನೋ ತುಂಬ ಹಂಗೆ ಹೇಳಿದ್ದೀನಿ, ಭವಿಷ್ಯ ಏನೋ ಹೇಳಲಿಲ್ಲ. ನಾನು ನೋಡಿದವಾಗ ಅನಿಸ್ತು ನನಗೆ, ನಾನು ಮಾಡಿರೋದು ಪುಟ್ಟ ಪಾತ್ರ. ಆದರೆ ಆ ಪಿಕ್ಚರ್ ನೋಡಿದಾಗ, ಇಡೀ ಪಿಕ್ಚರ್ ನೋಡಿದಾಗ ನನಗನ್ಸಿತ್ತು, ಇದು ಏನೋ ಬೇರೆ ನಮ್ನಿ ಹೇಳ್ಕೊಟ್ಟಿದ್ದ ನೀವು ಅಂತ. ಆಮೇಲೆ ತುಂಬ ಮಾತಾಡಿದ್ದೀವಿ, ನಾನು, ಶ್ರೀನಿಧಿ ಬೆಂಗಳೂರು, ಜೀವನ್, ಭರತ್, ಇಡೀ ಟೀಮ್ ಅವ್ರ ಜೊತೆಗೆ ತುಂಬ ಮಾತಾಡಿದೆ. ಅದಾದಮೇಲೆ ಫಸ್ಟ್ ಶೋ ನಾನು ನೋಡಿದ್ದು ವೀರೇಶಲ್ಲಿ. ನನಗೆ ಆವಾಗ ಅದೇ ಎಕ್ಸೈಟ್ಮೆಂಟ್ ಇತ್ತು. ಎಲ್ಲರೂ ಇವರೆಲ್ಲ ಪಾಪ ನೋಡಲಿಲ್ಲ, ನಾನು ನೋಡಿದೆ ಸಿನಿಮಾ. ಸೂಪರ್ ಆಗಿದೆಯಲ್ಲ. ಆಮೇಲೆ ಜನರ ರಿಯಾಕ್ಷನ್ನು ಎಲ್ಲ ಬಂತು. ಆಗಾಗ ಥಿಯೇಟರ್ ವಿಸಿಟ್ ಹೋದವಾಗಲೂ ಅಂದ್ಕೊಂಡೆ, ಇಲ್ಲ ಇದು ಚೆನ್ನಾಗಿದೆ ಇದು ಅಂತ. ಆಮೇಲೆ ಈಗ ಜನ ಕಥೆನ ನೋಡ್ತಾರೆ ಅನ್ನೋದು ಯಾವಾಗಲಿಂದನೂ ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ಏನೂ ಸಪೋರ್ಟ್ ಇಲ್ಲದೇನೆ ಈ ಥರದ್ದು ಬರೋದಕ್ಕೆ ಕಾರಣ ಬಹುಶಃ ಈ ಕಥೆ ಮತ್ತು ನಿರ್ದೇಶನ ಮತ್ತು ಇಡೀ ತಂಡ ಅಂತ ನನ್ನ ಅನಿಸಿಕೆ. ಹಾಗಾಗಿ ಇಲ್ಲಿ ತನಕ 25ರ ತನಕ ಬಂದಿದ್ದೀವಿ. ಈ ದೀಕ್ಷಿತ್ ಅವ್ರು ಹೇಳ್ದಂಗೆ ಇದು 25 ಅಲ್ಲ, ಇನ್ನೂ ಓಡ್ತಾ ಇದೆ. ಆದರೆ ಅದಕ್ಕೊಂದು ಪ್ರೆಸ್ ಮೀಟ್ ಅಂತ ಒಂದು ಮಾಡಬೇಕಲ್ಲ, ಇನ್ನೊಂದು ಚೂರು ಅದಕ್ಕೊಂದು ಪುಷ್ಟಿ ಕೊಡಬೇಕಲ್ಲ ಅಂತ ಸೇರಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರಿಗೂ ಮತ್ತು ಇಡೀ ತಂಡದವರಿಗೂ ನಾನು ಆಭಾರಿಯಾಗಿದ್ದೇನೆ. ನಿಮಗೂ ಮಾಧ್ಯಮ ಮಿತ್ರದವರಿಗೂ ಮತ್ತು ಮೋಕ್ಷೇಂದ್ರ ಅವರಿಗೂ. ನನಗೆ ಅವರೇ ಸ್ವಲ್ಪ ಸೀನಿಯರು, ಇನ್ನು ಮಿಕ್ಕದವರೆಲ್ಲ ಸ್ವಲ್ಪ ಹೊಸಬರು. ಇವರು ಇಲ್ಲೊಬ್ಬರು ಸೀನಿಯರು, ಇನ್ನೆಲ್ಲರೂ ಹೊಸಬರು. ಹಾಗಾಗಿ ಅವ್ರ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.